ಮಡದಿಯ ಮಾತಿಗೊಪ್ಪಿ ಅವಳೊಂದಿಗೆ ಹೊರಟು ನಿಂತಿದ್ದ ತಾರಕ್. ಆದರೆ ಎಲ್ಲಿಗೆಂದು ತಪ್ಪಿಯೂ ಕೇಳಲಿಲ್ಲ. ಅವಳು ತನ್ನಷ್ಟೇ ಬುದ್ಧಿವಂತೆ ಎಂದು ತಿಳಿದಿರಲಿಲ್ಲವೇನೋ ಹುಡುಗನಿಗೆ. ಉಪಾಯವಾಗಿ ಅವನನ್ನು ದೇವಸ್ಥಾನಕ್ಕೆ ಕರೆದೊಯ್ಯೋ ಯೋಚನೆ ಮಾಡಿದ್ಲು. ಇಬ್ಬರು ಒಟ್ಟಿಗೆ ಹೊರಟು ನಿಂತಾಗ ಅಚ್ಚರಿಯಿಂದ ನೋಡತೊಡಗಿದರು ಕಸ್ತೂರಿ. ನಿಜಕ್ಕೂ ಹೆಂಡತಿಯೊಂದಿಗೆ ದೇವಸ್ಥಾನಕ್ಕೆ ಹೊರಟಿರುವನೆ ಎಂಬ ಆಶ್ಚರ್ಯ ಅವರಿಗೆ. ಕ್ಷಿತಿಜ ತಾವಂದುಕೊಂಡಷ್ಟು ಮೃದುವಲ್ಲ ಎಂದು ಅರಿವಾಗತೊಡಗಿತು. ತಾರಕ್, ಎಲ್ಲಿಗೆ ಹೊರಟಿದ್ದೀರಾ ಕೇಳಿದರು ಮಗ ಸೊಸೆಯ ಬಳಿ ಬಂದು. ಹೊರ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಎಂದು ನೀವೇ ಹೇಳಿಕೊಟ್ಟಿರುವುದಲ್ವೇ ಮಾಮ್, ಕಿಸೆಯೊಳಗೆ ಕೈ ತೋರಿಸಿ ಹೇಳಿದ. ತಾಯಿಗೆ ಅವನು ಎದುರಾಡಿದ್ದನ್ನು ಮೊದಲ ಬಾರಿಗೆ ಕಂಡ ಕ್ಷಿತಿಜಳಿಗೆ ಆಶ್ಚರ್ಯ. ಆದರೆ ಕಸ್ತೂರಿಯವರಿಗೆ ಸೊಸೆ ಎದುರು ಅವನು ಹಾಗೆ ಮಾತನಾಡಿದು ಹಿಡಿಸಲಿಲ್ಲ. ತಾರಕ್ ಕೇಳಿದಷ್ಟಕ್ಕೆ ಉತ್ತರ ಕೊಟ್ಟರೆ ಒಳ್ಳೆಯದು ಎಂದವರ ಕಣ್ಣಲ್ಲಿ ಕೋಪ ನಿಚ್ಚಳ. ಅದು ಕ್ಷಿತಿಜಳ ಅರಿವಿಗೂ ಬಂದಿತ್ತು. ಉತ್ತರ ಕೊಡುವುದಕ್ಕೆ ನನಗೆ ಗೊತ್ತಿದ್ದರಲ್ಲವೇ ಮಾಮ್, ಕ್ಷಿತಿಜ ಅದೆಲ್ಲಿಗೋ ಕರೆಯುತ್ತಿದ್ದಾಳೆ, ಎಲ್ಲಿಗೆ ಅಂತ ನನಗೂ ತಿಳಿದಿಲ್ಲ ಎಂದವನ ಕಣ್ಣುಗಳು ಮಡದಿಯನ್ನು ಸವರಿತು. ಪುಟ್ಟ ನಗು ಅರಳಿತು ಅವಳ ಮುಖದಲ್ಲಿ. ಈಗ ಕಸ್ತೂರಿಯವರ ಪ್ರಶ್ನಾರ್ಥಕ ನೋಟ ಸೊಸೆಯತ್ತ ಹರಿಯಿತು. ಅಲ್ಲಿಂದ ಬಂದು ಹೇಳಿದ್ರೆ ನಿಮಗೆ ತೊಂದರೆ ಇಲ್ಲ ಅಲ್ವಾ ಅತ್ತೆ ಎಂದಳು. ಅದಾಗಲೇ ಅವರಿಗೆ ಖಾತ್ರಿಯಾಗಿತ್ತು ಅವಳು ಅವನನ್ನು ದೇವಸ್ಥಾನಕ್ಕೆ ಕರೆದೊಯ್ಯುತ್ತಿರುವಳೆಂದು. ಸರಿ, ಬೇಗ ಹೋಗಿದ್ದು ಬನ್ನಿ ಎಂದು ಅಲ್ಲಿ ನಿಲ್ಲದೆ ನಡೆದು ಬಿಟ್ಟರು. ಅವನಿಗೆ ಹೊರಡುವಂತೆ ಕನ್ಸನ್ನೆ ಮಾಡಿ ಮುಂದೆ ನಡೆದಳು ಕ್ಷಿತಿಜ. ಅವನು ಮೌನವಾಗಿ ಅವಳೊಂದಿಗೆ ಹೊರಟು ಕಾರು ಹತ್ತಿ ಕುಳಿತನು. ನಾನು ಧೈರ್ಯವಾಗಿ ನಿಮ್ಮ ಜೊತೆ ಕಾರಿನಲ್ಲಿ ಕೂರಬಹುದಾ ಕೇಳಿದನು ಡ್ರೈವರ್ ಸೀಟಿನಲ್ಲಿ ಕುಳಿತ ಮಡದಿಯ ಬಳಿ. ಮೊಗದಲ್ಲಿ ಚೇಡಿಕೆಯ ಸುಳಿ ಇರಲಿಲ್ಲ. ಅವನ ಗಂಭೀರ ಪ್ರಶ್ನೆಗಳ ಅಭ್ಯಾಸವಾದಂತೆ ತನ್ನಗಿದ್ದಳು ಕ್ಷಿತಿಜ. ಕುಳಿತಾದ್ಮೇಲೆ ಯಾಕಿಂತ ಪ್ರಶ್ನೆ ಎಂದಳು ಸೀಟ್ ಬೆಲ್ಟ್ ಧರಿಸುತ್ತಾ. ಯಾಕೆ ಅಂದರೆ ಇನ್ನೂ ನನ್ನ ಬಳಿ ಅವಕಾಶಗಳಿವೆ, ನೀವಿನ್ನೂ ಡ್ರೈವ್ ಮಾಡಲು ಸ್ಟಾರ್ಟ್ ಮಾಡಲಿಲ್ವಲ್ಲ ಎಂದು ಉಬ್ಬೇರಿಸಿದ. ಅವಕಾಶಗಳ ಅವಶ್ಯಕತೆ ಇಲ್ಲ, ನೀವು ಧೈರ್ಯವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಪಕ್ಕ ಕೂರಬಹುದು. ನಿಮ್ಮನ್ನು ಯಾವುದೇ ತೊಂದರೆಯಾಗದಂತೆ ಕರೆತರುವ ಜವಾಬ್ದಾರಿ ನನ್ನದು. ಹೆಂಡತಿಯ ಮೇಲೆ ಇಷ್ಟಾದರೂ ನಂಬಿಕೆ ಇರಲಿ. ಆ್ಯಂಡ್ ಸೀಟ್ ಬೆಲ್ಟ್ ಹಾಕೊಳ್ಳಿ ಎಂದು ತುಟಿಯಂಚಲ್ಲಿ ನಕ್ಕಳು. ಅವಳನ್ನೊಮ್ಮೆ ಕಣ್ಣಾಡಿಸದೆ ನೋಡಿದ ರಾಮ್. ಗಿನಿ ಹಸಿರು ಒಡಲಿನ ಗುಲಾಬಿ ಬಣ್ಣದಂಚಿನ ಸೀರೆ ಉಟ್ಟಿದ್ದಳು. ಕೂದಲನ್ನು ಇಳಿಬಿಟ್ಟು ಪುಟ್ಟ ಕ್ಲಿಪ್ನಲ್ಲಿ ಬಂಧಿಸಿದ್ದಳು. ಮುಖಕ್ಕೆ ಹದವಾದ ಮೇಕಪ್. ಮೊದಲ ಬಾರಿಗೆ ಒಂದು ಹೆಣ್ಣನ್ನು ಇಷ್ಟು ಆಸ್ಥೆಯಿಂದ ನೋಡುತ್ತಲ್ಲ ಉಳಿದು ಬಿಟ್ಟಿದ್ದು ಹುಡುಗ. ರಾಮ್, ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಎಂದೆ ಮತ್ತೆ ಕರೆದು ಎಚ್ಚರಿಸಿದಳು. ತಕ್ಷಣ ಎಚ್ಚೆತ್ತು ಸೀಟ್ ಬೆಲ್ಟ್ ಧರಿಸಿ ಕುಳಿತ. ನಿಮ್ಮಲ್ಲೇನೋ ಆಕರ್ಷಣೆ ಇದೆ ಎಂಬ ಅವನ ಮೆಚ್ಚುಗೆಯು ಸಹಜ ರೀತಿಯಲ್ಲಿತ್ತು. ಯಾವುದೇ ಹಿಂಜರಿಕೆ ಇಲ್ಲದೆ ಶ್ಲಾಘಿಸಿದ್ದ ಮಡದಿಯನ್ನು ಅವಳಿಗೆ ಏನು ಉತ್ತರಿಸುವುದೆಂದು ತೋಚಲಿಲ್ಲ. ನಸುನಕ್ಕು ಕಾರು ಚಲಾಯಿಸಿದಳು. ತುಸು ದೂರ ಹೋದ ಬಳಿಕ ಇವರ್ ಡ್ರೈವಿಂಗ್ ಸ್ಕಿಲ್ ಆರ್ ಗುಡ್ ಇನಫ್ ಎಂದ. ಎಷ್ಟು ಏಕಾಗ್ರತೆಯಿಂದ ಕಾರು ಓಡಿಸುತ್ತಿದ್ದಳು ಹುಡುಗಿ. ಮೊದಲ ಬಾರಿಗೆ ಹೆಣ್ಣೊಬ್ಬಳನ್ನು ಡ್ರೈವಿಂಗ್ ಮಾಡಲು ಬಿಟ್ಟು ಕುಳಿತಿದ್ದಾನೆ. ಐ ನೋ ದ್ಯಾಟ್ ಎಂದವಳ ನೋಟ ರಸ್ತೆಯಿಂದ ಕದಲಲಿಲ್ಲ. ಆದರೆ ಅವಳು ಎಲ್ಲಿಗೆ ಕರೆದೊಯ್ಯುತ್ತಿರುವಳೆಂಬ ಕುತೂಹಲ ಅವನಿಗೆ. ಹೀಗಲಾದರೂ ಎಲ್ಲಿಗೆ ಅಂತ ತಿಳಿದುಕೊಳ್ಬಹುದಾ ಕೇಳಿದನು. ಗೊತ್ತಾಗುತ್ತೆ, ಇನ್ನು ಸ್ವಲ್ಪ ದೂರ ಅಷ್ಟೇ. ಅವಳನ್ನು ಮತ್ತಷ್ಟು ಪ್ರಶ್ನಿಸಲು ಬಯಸಲಿಲ್ಲ ಅವನು. ಕಿಟಕಿಯತ್ತ ಮುಖ ಮಾಡಿ ತಣ್ಣನೆಯ ಗಾಳಿಯನ್ನು ಆಸ್ವಾದಿಸುತ್ತಾ ಕುಳಿತುಬಿಟ್ಟ ರಾಮ್. ಅವಳು ದೇವಸ್ಥಾನದೆದುರು ಗಾಡಿ ನಿಲ್ಲಿಸಿದಾಗ ಕೆಳಗಿಳಿದು ಕಣ್ಣು ಕಿರಿದಾಗಿಸಿದನು. ಅವನ ಪ್ರಶ್ನೆಗೀಗ ಉತ್ತರ ಸಿಕ್ಕಿತ್ತು. ಸೊ, ನೀವು ಹೇಳಿದ ಜಾಗ ಇದೇನಾ ಎನ್ನುತ್ತಾ ಸುತ್ತಲೂ ಕಣ್ಣಾಡಿಸಿದ. ಆ ದೇವಾಲಯ ನಗರದ ಹೊರಗಿದ್ದುದರಿಂದ
ಜಾಗ ಪ್ರಶಾಂತವಾಗಿತ್ತು. ಹೌದು, ಇದೇ ಜಾಗ. ಈ ಜಾಗಕ್ಕೆ ದೇವಸ್ಥಾನ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಟೆಂಪಲ್, ಹಿಂದಿಯಲ್ಲಿ ಮಂದಿರ್ ಎಂತಾರೆ. ಇಲ್ಲಿ ದೇವರಿರ್ತಾನೆ ಎಂಬುದು ಜನರ ನಂಬಿಕೆ. ಇಲ್ಲಿಗೆ ಬಂದು ದೇವರಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ತಮಗೆ ಏನು ಬೇಕೋ ಅದನ್ನು ಬೇಡಿಕೊಳ್ತಾರೆ ಅಲ್ಲ. ಈ ಜಾಗದಲ್ಲಿ ನೆಮ್ಮದಿ, ಮನಃಶಾಂತಿ ಸಿಗುತ್ತದೆ. ಹಬ್ಬ ಹರಿದಿನಗಳಲ್ಲಿ ಹೆಚ್ಚು ಜನ ಬರ್ತಾರೆ. ಹರಕೆ ತೀರಿಸಲು ಸಲುವಾಗಿ ಬರುತ್ತಾರೆ. ಇದೊಂದು ಸಾತ್ವಿಕ ವಾತಾವರಣ ಒಳಗೊಂಡ ಜಾಗ ಎಂದು ಮುಂದೇ ಉಸಿರಿಗೆ ಹೇಳಿ ಮುಗಿಸಿದವಳನ್ನು ವಿಚಿತ್ರವಾಗಿ ದಿಟ್ಟಿಸಿದನು ರಾಮ್. ಕೊನೆಗೂ ನೀವು ಟೀಚರ್ ಅಂತ ಪ್ರೂವ್ ಮಾಡಿಬಿಟ್ರಿ. ಆದರೆ ನಾನು LKG ಸ್ಟೂಡೆಂಟ್ ಅಲ್ಲ, ದೇವಸ್ಥಾನದ ಬಗ್ಗೆ ನೀವು ಇಂಟ್ರೊಡಕ್ಷನ್ ಕೊಡೋದಕ್ಕೆ. ಆದರೆ ಇನ್ನೊಂದು ಹೊಸ ವಿಷಯವೂ ಗೊತ್ತಾಯಿತು. ದೇವಸ್ಥಾನದ ಹೊರಗೆ ನಿಂತು ಪಾಠವನ್ನು ಮಾಡ್ಬೋದು ಅಂತ. ಎಂದವನ ಮಾತುಗಳು ತಣ್ಣಗಿದ್ದರೂ ನೋಟ ಹರಿತವಾಗಿತ್ತು. ನಂಗೊತ್ತು ನೀವು LKG ಮಗು ಅಲ್ಲ ಅಂತ. ಆದರೆ ಅತ್ತೆ ಹೇಳ್ತಿದ್ರು ನೀವು ಯಾವತ್ತೂ ದೇವಸ್ಥಾನಕ್ಕೆ ಹೋಗಿಲ್ವಂತೆ. ಹಾಗಾಗಿ ದೇವಸ್ಥಾನದ ಬಗ್ಗೆ ಇಷ್ಟ ಆದರೂ ಪರಿಚಯ ಕೊಡಲೇಬೇಕಲ್ವಾ ಎಂದು ಕಿರುನಕ್ಕು ನುಡಿದಳು ಹುಡುಗಿ. ಅವಳ ಹತ್ತಿರ ಬಂದು ನಿಂತವನು, ಹೋಯ್, ಹಾಗಾದರೆ ನನ್ನ ಬಗ್ಗೆ ಗೊತ್ತಿದ್ದೇ ಇಲ್ಲಿಗೆ ಕರೆತಂದ್ರಾ ಎಂದ. ಅವನ ಮಾತಿನ ದಾಟಿಗೆ ಅವಳು ಹೆದರಲಿಲ್ಲ. ಹೌದು, ಈಗ ನೀವು ನನಗೆ ಕೊಟ್ಟಿರುವ ಮಾತನ್ನು ಉಳಿಸ್ಕೊಳ್ಬೇಕು. ಒಳಗೆ ಬನ್ನಿ ಎಂದಳು. ಯು ಆರ್ ಸೋ ಕ್ಲೆವರ್. ಆದರೆ ನಾನು ನಿಮ್ಮ ಗಂಡ. ನಾನು ಏನು ಮಾತು ಕೊಟ್ಟಿದ್ದೆ ಹೇಳಿ? ನೀವು ಕರೆದಿರುವ ಜಾಗಕ್ಕೆ ಬರ್ತೇನೆ ಅಂತ ನನ್ನನ್ನು ಕರೆತಂದು ಇಲ್ಲಿ ನಿಲ್ಲಿಸಿದ್ದೀರಾ. ನಾನಿಲ್ಲಿದ್ದೀನಿ. ಅಲ್ಲಿಗೆ ನಾನು ಕೊಟ್ಟ ಮಾತಿಗೆ ನಡೆದುಕೊಂಡಂತೆ ಅರ್ಥ. ಹೋಗಿ ನೀವು ನಿಮ್ಮ ದೇವರ ದರ್ಶನ ಮಾಡಿ ಬನ್ನಿ ಎಂದ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಕ್ಷಿತಿಜ. ಕನ್ನಡಕ್ಕದ ಹಿಂದಡಗಿದ ಆ ಕಣ್ಣುಗಳು ಅಚಲ ನೋಟಕ್ಕೆ ಒಂದು ಹೆಜ್ಜೆ ಹಿಂದೆ ಸರಿದಳು ಹುಡುಗಿ. ಆದರೆ ನಿಮಗೆ ಯಾಕೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಕೇಳ್ಬಹುದಾ ಎಂದಳು. ನಿಮಗೆ ಯಾವ ಬಣ್ಣ ಇಷ್ಟ? ತನ್ನ ಪ್ರಶ್ನೆಯ ಬದಲಾಗಿ ಅವನು ಕೇಳಿದ ಪ್ರಶ್ನೆಯನ್ನು ಕಂಡು ವಿಚಿತ್ರವೆನಿಸಿತು ಹುಡುಗಿಗೆ. ಆದರೆ ಈ ಪ್ರಶ್ನೆಗೂ ಆ ಪ್ರಶ್ನೆಗೂ ಏನು ಸಂಬಂಧ ಎಂದವಳ ಹುಬ್ಬುಗಳು ಗಂಟಾದವು. ಸಂಬಂಧ ಇದೆ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಎಂದ. ಕೇಸರಿ ಬಣ್ಣ ಅವಳೆಂದಾಗ ಯಾಕೆ ಎಂದನು. ಉತ್ತರ ತೋಚಲಿಲ್ಲ ಹುಡುಗಿಗೆ. ಹೌದು, ಆ ಬಣ್ಣವೇ ಯಾಕಿಷ್ಟ ತನಗೆ? ಅದು ಅವಳು ತಡವರಿಸ್ತಿರುವುದನ್ನು ಕಂಡು ನಕ್ಕವನು. ಉತ್ತರ ಗೊತ್ತಿಲ್ಲ ಅಲ್ವಾ? ನನಗೂ ಅಷ್ಟೇ. ಯಾಕೆ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲವೋ ಗೊತ್ತಿಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಇರುವಾಗ ದೇವರನ್ನು ನಂಬುವುದು ಅವಶ್ಯಕ ಎಂದು ನನಗನಿಸುವುದಿಲ್ಲ. ಹಾಗೆಂದು ಬೇರೆಯವರ ನಂಬಿಕೆಯನ್ನು ಅವಮಾನಿಸುವುದಿಲ್ಲ. ಅವರವರ ಭಾವ, ಅವರವರ ಭಕ್ತಿ, ಹಾಗಾಗಿಯೇ ನಿಮ್ಮನ್ನು ತಡೆಯುತ್ತಿಲ್ಲ ಎಂದ. ಅವನ ಮಾತಿಗೆ ತಿರುಗುತ್ತರಿಸಲಾಗಲಿಲ್ಲ ಕ್ಷಿತಿಜಳಿಗೆ. ಮೊದಲ ಬಾರಿಗೆ ಅವನಿಗೆ ಉತ್ತರಿಸಲಾರದೆ ಸೋತಳು ಹುಡುಗಿ. ಓಕೆ, ನೀವು ಇಷ್ಟೆಲ್ಲ ಹೇಳಿದ ಮೇಲೂ ನಿಮ್ಮನ್ನು ಬಲವಂತ ಮಾಡುವುದಿಲ್ಲ. ನಾನು ಹೋಗಿ ಬರ್ತೇನೆ ಎಂದು ಹೊಳನಡೆದಳು. ಅವಳು ಬರುವವರೆಗೂ ಕಾರಿಗೊರಗಿ ಕಾಯುತ್ತಿದ್ದನು ಹುಡುಗ. ಅಷ್ಟರಲ್ಲಿ ಅವನ ಫೋನ್ ಸದ್ದಾಗಿತ್ತು. ಹೇಳಿ, ಪೂಜೆ ತಟ್ಟೆ ಏನಾದರೂ ಮರೆತು ಹೋಗಿದ್ದೀರಾ? ಹಾಗಿದ್ರೆ ನೀವೇ ಬಂದು ತೆಗೆದುಕೊಳ್ಬೇಕು. ನಾನು ಹೊಳ ಬರುವುದಿಲ್ಲ ಕರೆಯುತ್ತಿತ್ತಲೇ ಹೇಳಿದ್ದನು. ಇಲ್ಲ ರಾಮ್, ಪೂಜೆ ಮಾಡಿಸಿದಾಯಿತು. ನನಗೆ ಈ ದೇವಸ್ಥಾನದ ಕಲ್ಯಾಣಿ ಭಾಳ ಹಿಡಿಸಿತು. ಸ್ವಲ್ಪ ಹೊತ್ತು ಇಲ್ಲಿ ಕೂತು ಬರ್ತೇನೆ, ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ಎಂದಳು. ಶ್ಯೂರ್, ಅದಕ್ಕೆ ಅನುಮತಿ ಕೇಳುವ ಅವಶ್ಯಕತೆ ಇಲ್ಲ. ನಾನು ಕಾಯುತ್ತೇನೆ. ಆದರೆ ಅರ್ಧ ಗಂಟೆಗಿಂತ ಹೆಚ್ಚು ತೆಗೆದುಕೊಳ್ಬೇಡಿ ಎಂದವ ಸಮಯದ ವಿಚಾರದಲ್ಲಿ ಕಟ್ಟುನಿಟ್ಟು. ಅದಲ್ಲದೆ ತನ್ನ ಕೆಲಸವನ್ನು ಬಿಟ್ಟು ಬಂದಿದ್ದಾನೆ. ಓಕೆ ರಾಮ್, ನಾನು ಸ್ವಲ್ಪ ಎಂದು ಅದೇನೋ ಹೇಳುವಾಗಲೇ ಅಮ್ಮ ಎಂದು ಕಿರಿಚಿಕೊಂಡಿದ್ದಳು. ಅದರ ಹಿಂದೆ ನೀರಿಗೆ ಬಿದ್ದ ಸದ್ದು. ಗಾಬರಿಗೊಂಡ ರಾಮ್. ಕ್ಷಿತಿಜಾ ಕೂಗಿದರೂ ಹತ್ತಿಂದ ಉತ್ತರವಿಲ್ಲ. ಮರುಯೋಚಿಸದೆ ದೇವಸ್ಥಾನದ ಒಳಗೋಡಿದನು. ಕಲ್ಯಾಣಿಯ ಬಳಿ ಬಂದವನಿಗೆ ಕ್ಷಿತಿಜ ನೀರಿನಲ್ಲಿ ಬಿದ್ದು ಹೊರಬರಲಾರದೆ ಒದ್ದಾಡುತ್ತಿರುವುದು ಕಂಡಿತು. ತಕ್ಷಣ ನೀರಿಗೆ ಧುಮುಕಿ ಅವಳತ್ತ ಈಜಿದ.
ಬಹಳವೇ ಹೆದರಿ ಹೋಗಿದ್ದಳು ಹುಡುಗಿ. ಅವಳನ್ನೆತ್ತಿ ನೀರಿನಿಂದ ಹೊರತಂದನು. ಮೆಟ್ಟಿಲ ಬಳಿ ಮೆಲ್ಲಗೆ ಅವಳನ್ನು ಮಲಗಿಸಿ ಹೊಟ್ಟೆಯನ್ನು ಅದುಮಿ ಅವಳ ಕುಡಿದಿದ್ದ ನೀರನ್ನೆಲ್ಲ ಹೊರಕಕ್ಕಿಸಿದ. ಅವನೆದೆಯ ಡವಡವ ಈಗಲೂ ಇಳಿದಂತಿಲ್ಲ. ಕ್ಷಿತಿಜಾ, ಹರಿಯೋಕೆ ಅವಳ ಅಂಗೈ ಹುಜ್ಜುತ್ತಾ ಕೇಳಿದನು. ಮೆಲ್ಲಗೆ ಕಣ್ತೆರೆದವಳು ಅವನ ಗಾಬರಿ ಭರಿತ ಮಗುವನ್ನೊಮ್ಮೆ ಕಂಡಳು. ಮೊದಲ ಬಾರಿಗೆ ಅವನ ಕಣ್ಣಲ್ಲಿ ಆತಂಕ ಕಂಡದ್ದು. ಅವಳಿಗೆ ಪ್ರಜ್ಞೆ ಬಂದಿದ್ದನ್ನು ನೋಡಿ ಸಮಾಧಾನದ ನಿಟ್ಟುಸಿರು ದಬ್ಬಿದವನು ನಿಧಾನವಾಗಿ ಅವಳನ್ನು ಎದ್ದು ಕೂರಿಸಿದ. ಆರ್ ಯು ಆಲ್ ರೈಟ್ ಅವನೆಂದಾಗ ಮೌನವಾಗಿ ತಲೆದೂಗಿದಳು. ಅವನು ಬೈಯಬಹುದೆಂದು ಭಾವಿಸಿದ್ದಳು ಹುಡುಗಿ. ಆದರೆ ಈಗಾಗಲೇ ಹೆದರಿದವಳ ಮೇಲೆ ಪುನರೇಗಲಿಲ್ಲ ಅವನು. ಲೆಟ್ಸ್ ಗೋ ಎಂದು ಅವಳನ್ನೆಬ್ಬಿಸಿ ಅವಳ ಕೈ ಹಿಡಿದು ಅಲ್ಲಿಂದ ಕರೆದೊಯ್ದನು. ಅವಳ ಸಲುವಾಗಿ ಮೊದಲ ಬಾರಿಗೆ ದೇವಸ್ಥಾನಕ್ಕೆ ಕಾಲಿಟ್ಟಿದ್ದನು ಹುಡುಗ. ತಗೊಳ್ಳಿ, ಕೂದಲು ಒರೆಸಿಕೊಳ್ಳಿ, ಇಲ್ಲದಿದ್ದರೆ ಶೀತವಾಗುತ್ತದೆ. ಅಥವಾ ಒಂದು ಕೆಲಸ ಮಾಡಿ, ಒಟ್ಟಿಗೆ ಸ್ನಾನ ಮಾಡಿಬಿಡಿ. ಮನೆಗೆ ಬಂದಾಗ ಟವಲ್ ಅವಳತ್ತ ಚಾಚಿ ಹೇಳಿದನು. ಒದ್ದೆ ಬಟ್ಟೆಯಲ್ಲೇ ಇದ್ದಳಲ್ಲ ಹುಡುಗಿ. ಓಕೆ, ನಾನು ಸ್ನಾನ ಮಾಡಿಕೊಳ್ತೇನೆ. ಆ್ಯಂಡ್ ಥ್ಯಾಂಕ್ ಯು ರಾಮ್. ಜೊತೆಗೆ ಸಾರಿ, ನನ್ನಿಂದಾಗಿ ನೀವು ದೇವಸ್ಥಾನದೊಳಗೆ ಬರುವಂತಾಯಿತು. ದನಿ ತಗ್ಗಿಸಿ ಹೇಳಿದಳು. ಅವನ ಕಣ್ಣಲ್ಲಿ ಕಣ್ಣಿಡಲಾಗುತ್ತಿಲ್ಲ. ನನಗೆ ಇಷ್ಟವಿಲ್ಲ, ಹಾಗಾಗಿ ದೇವಸ್ಥಾನದ ಒಳಗೆ ಬರುವುದಿಲ್ಲ ಅಷ್ಟೇ. ಹಾಗಂತ ನಾನು ಒಳಗೆ ಬರುವುದೇ ಇಲ್ಲ ಎಂದು ಶಪಥ ಮಾಡಿರಲಿಲ್ಲ ಮಿಸಸ್ ರಾಮ್. ಅದರಲ್ಲೂ ನನ್ನ ಹೆಂಡತಿ ಅಪಾಯದಲ್ಲಿರುವಾಗ ಕಾಪಾಡಬೇಕಿರುವುದು ನನ್ನ ಜವಾಬ್ದಾರಿಯಲ್ವೇ ಎಂದ. ಅವನ ಮಾತಿಗೆ ತಲೆ ಎತ್ತಿ ನೋಡಿದವಳ ಕಣ್ಣಲ್ಲಿದ್ದ ಒಲವಿಗೆ ಅವನ ಹೃದಯ ಕರಗಿತು. ಆ ಭಾವ ಅವನಿಗೆ ಹೊಸದು. ಬೇಗ ಸ್ನಾನ ಮಾಡಿ ಬನ್ನಿ ಎಂದು ಬಾಲ್ಕನಿಯತ್ತ ನಡೆದುಬಿಟ್ಟ. ಕೆಲ ಹೊತ್ತಿನ ಬಳಿಕ ಸ್ನಾನ ಮುಗಿಸಿ ಬಂದಿದ್ದಳು ಕ್ಷಿತಿಜಾ. ಅವನು ಯಾವುದೋ ಕೇಸ್ನ ಬಗ್ಗೆ ಯೋಚಿಸ್ತಾ ಲ್ಯಾಪ್ಟಾಪ್ ತೆರೆದು ಕುಳಿತಿದ್ದ. ಅವನನ್ನು ಒಂದೆರಡು ಬಾರಿ ಗಮನಿಸಿದಳು, ಆದರೆ ಒಮ್ಮೆಯೂ ತಲೆ ಎತ್ತಿ ನೋಡಲಿಲ್ಲ ಅವ. ರಾಮ್, ನನ್ನ ಡ್ರೆಸ್ ಜಿಪ್ ಸ್ವಲ್ಪ ಹಾಕ್ತೀರಾ? ಕನ್ನಡಿ ಎದುರು ನಿಂತು ಜಿಪ್ ಹಾಕಲು ಎನಗಾಡುತ್ತಾ ಕೇಳಿದಳು. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಐ ಆಮ್ ಬ್ಯುಸಿ ಎಂದವನ ಕಣ್ಣುಗಳು ಲ್ಯಾಪ್ಟಾಪ್ ಬಿಟ್ಟು ಕದಲಲಿಲ್ಲ. ಅವನೆದುರು ಬಂದು ನಿಂತಳು ಹುಡುಗಿ. ರಾಮ್, ನೀವು ತುಂಬ ಅನ್ರೊಮ್ಯಾಂಟಿಕ್. ಹೆಂಡತಿ ಜಿಪ್ ಹಾಕಲು ಕರೆದಾಗ ಯಾರು ತಾನೇ ಬ್ಯುಸಿ ಅಂತಾರೆ? ಹುಫ್ ಎನ್ನುತ್ತಾ ಅಸಹನೆಯಿಂದ ಮುಂಗುರುಳು ಗಾಳಿಯೂದಿ ಹಾರಿಸಿದಳು. ಐ ಡೋಂಟ್ ಥಿಂಕ್ ಸೊ. ಆ್ಯಕ್ಚುಲಿ ಐ ಆಮ್ ರೊಮ್ಯಾಂಟಿಕ್ ಎಂದನು. ಮಿಸ್ಟರ್ ರಾಮ್, ನೀವು ರೊಮ್ಯಾಂಟಿಕ್ ಅಥವಾ ಅನ್ರೊಮ್ಯಾಂಟಿಕ್ ಅಂತ ಹೇಳಬೇಕಾಗಿರೋದು ನಾನು, ನೀವಲ್ಲ. ಬಿಕಾಸ್ ಐ ಆಮ್ ಯುವರ್ ವೈಫ್ ಎಂದಳು ಕೈಕಟ್ಟಿ. ಸೊ ವಾಟ್? ಅವನು ತನ್ನಗೆ ಕೇಳಿದ್ದ. ಕೋಪ ಬಂದು ಬಿಟ್ಟಿತ್ತು ಹುಡುಗಿಗೆ. ರಾಮ್, ವಾಟ್ ಯು ಮೀನ್? ನಿಮಗೆ ಹೇಗೆ ಗೊತ್ತು ನೀವು ರೊಮ್ಯಾಂಟಿಕ್ ಅಂತ? 3 ಜನ ಹೆಂಡತಿಯರಿದ್ದಾರಾ ಅಥವಾ 30 ಜನ ಗರ್ಲ್ ಫ್ರೆಂಡ್ಸ್ ಇದ್ರಾ? ಕೇಳಿದ್ಲು ಸೊಂಟದ ಮೇಲೆ ಕೈ ಹೊತ್ತು. ಓಕೆ, ನೀವು ಡಿಸೈಡ್ ಮಾಡಿಬಿಟ್ರಿ ನಾನು ಅನ್ರೊಮ್ಯಾಂಟಿಕ್ ಅಂತ. ಫೈನ್, ನಾವು ಲೆಟ್ ಮೀ ಡಿಸೈಡ್. ನೀವು ರೊಮ್ಯಾಂಟಿಕ್ ವೈಫ್ ಅಂತ ಪ್ರೂವ್ ಮಾಡಿ ಈಗ ಎಂದು ಲ್ಯಾಪ್ಟಾಪ್ ಮುಚ್ಚಿಟ್ಟು ಸರಕ್ಕನೆ ಅವಳನ್ನೆಳೆದು ತೊಡೆಯ ಮೇಲೆ ಕೂರಿಸಿಕೊಂಡ. ಕಕ್ಕಾಬಿಕ್ಕಿಯಾದಳು ಹುಡುಗಿ. ರಾಮ್, ಐ ವಾಸ್ ಜೋಕಿಂಗ್ ಎಂದು ತಡವರಿಸಿದಳು. ಬಟ್ ಐ ಆಮ್ ಸೀರಿಯಸ್. ಅವಳ ನಡುವಿನ ಸುತ್ತ ಅವನ ಹಿಡಿತ ಮತ್ತಷ್ಟು ಬಿಗಿಯಾಯಿತು. ರಾಮ್, ಪ್ಲೀಸ್ ಬಿಡಿ ನನ್ನ. ಇನ್ಯಾವತ್ತೂ ನಿಮ್ಮ ಜೊತೆ ತಮಾಷೆ ಮಾಡುವುದಿಲ್ಲ. ಏನೋ ಬಾಯಿ ಮಾತಿಗೆ ಹೇಳಿದೆ ಅಷ್ಟೇ. ಓಕೆ, ನೀವು ತುಂಬ ರೊಮ್ಯಾಂಟಿಕ್, ಸರಿನಾ? ಹೀಗಲಾದರೂ ಬಿಡಿ ಎಂದಳು. ಅವನು ಅಲುಗಾಡಲಿಲ್ಲ. ರಾಮ್, ಎಸ್ ರಾಮ್ ಹಿಯರ್ ಎಂದನು ಗಂಭೀರವಾಗಿ. ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿ ಸೋತ ಹುಡುಗಿ ಮೆಲ್ಲಗೆ ಅವನ ಶರ್ಟಿನ ಗುಂಡಿಗಳನ್ನು ಬಿಚ್ಚಿದಳು. ಪ್ರತಿರೋಧ ತೋರದೆ ಸುಮ್ಮನೆ ಕುಳಿತು ಬಿಟ್ಟಿದ್ದ ರಾಮ್ ಅವನ ಹರವಾದ ಎದೆಯ ಮೇಲೆ ಹಸ್ತವಿರಿಸಿ ಅವನ ಮುಖವನ್ನೊಮ್ಮೆ ನೋಡಿದಳು. ಅವನ ನೋಟ ಅವಳ ಕಣ್ಣಲ್ಲಿತ್ತು. ಬಾಗಿ ಅವನೆದೆಗೆ ತುಟಿ ಎತ್ತಿದಳು. ಹುಡುಗನ ಮೈಯೆಲ್ಲ
ಮಿಂಚು ಹರಿದಂತಾಯಿತು. ಅವನ ಮೊಗವನ್ನು ಬೊಗಸೆಯಲ್ಲಿ ತುಂಬಿಕೊಂಡವಳು ಅವನ ತುಟಿಯಲ್ಲಿ ತುಟಿ ಬೆರೆಸಿದಳು. ಅವಳ ತುಟಿಗಳ ಸ್ಪರ್ಶಕ್ಕೆ ಸೋತು ಹೋದ ಹುಡುಗ ತಾನು ಅವಳಿಗೆ ಸ್ಪಂದಿಸಿದ. ದೀರ್ಘ ಚುಂಬನದ ಬಳಿಕ ಅವನ ಕಿವಿಯಲ್ಲಿ ಬಾಗಿ, ನನಗೆ ಸೋತು ಅಭ್ಯಾಸವಿಲ್ಲ ಮಿಸ್ಟರ್ ರಾಮ್ ಎಂದಳು. ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಬೆಚ್ಚಗೆ ಕುಳಿತಿತ್ತು. ಅವಳು ನೀರಿಗೆ ಬಿದ್ದರೂ ಒದ್ದೆಯಾಗದ ಅವಳ ಫೋನ್. ಅವಳ ಸಿಹಿ ಮುತ್ತಿಗೆ ಸೋಲುತ್ತಾ ಅವಳಲ್ಲಿ ಕರಗತೊಡಗಿದ ರಾಮ್. ಅವಳ ಪ್ರತಿ ಸ್ಪರ್ಶದಲ್ಲೂ ಮಿಂಚಿನ ಅವೇಗವಿತ್ತು, ಒಲವಿನ ಮಹಾಪೂರವಿತ್ತು. ಅವಳ ಕತ್ತಿನ ಬಳಿ ಹರಡಿದ್ದ ಒದ್ದೆ ಕೂದಲನ್ನು ಮೆಲ್ಲಗೆ ಜರುಗಿಸಿ ಕೊರಳ ಮೇಲೆ ಮೋಹಕವಾಗಿ ತುಟಿಯೊತ್ತಿದನು. ಉನ್ಮಾದದಿಂದ ನರಳಿದಳು ಹುಡುಗಿ. ಕ್ಷಣ ಕ್ಷಣವೂ ಅವಳುಸಿರು ಬಿಸಿಯೊಂದಿಗೆ ಅವನ ಸಂಯಮ ಗಡಿಗೆ ಸರಿಯತೊಡಗಿತು. ಅವನ ಮೈಗಂಟಿದ ಶರ್ಟ್ ಅವಳ ಮುಷ್ಟಿಯೊಳಗೆ ನಲುಗಿ ಮೆಲ್ಲಗೆ ಕೆಳಜಾರಿಕೊಂಡಿತು. ಅವಳನ್ನು ಸೇರುವ ಧಾವಾಂತದಲ್ಲಿದ್ದವ ಅವಳನ್ನು ಇನ್ನಷ್ಟು ಬಳಿಗೆಳೆದುಕೊಂಡು ಮತ್ತೊಮ್ಮೆ ಅವಳ ಜೇನಿ ನದರಗಳಿಗೆ ಲಗ್ಗೆ ಇಟ್ಟಿದ್ದನು. ನಶೆಯಂತೆ ಸಂಪೂರ್ಣವಾಗಿ ಅವನನ್ನು ಆವರಿಸಿಕೊಂಡಿದ್ದಳು ಕ್ಷಿತಿಜ. ಅವಳನ್ನು ಮೆತ್ತಗೆ ಹಾಸಿಗೆ ಗೊರಗಿಸಿ ಅವಳ ಕಂಗಳ ಮೇಲೆ ಒಲುಮೆಯಿಂದ ತುಟಿಯೂರಿ ಅವಳ ಕೊರಳು ಚುಂಬಿಸತೊಡಗಿದ. ಅವಳ ಅರಿವೆಯನ್ನು ಸರಿಸಲು ಮುಂದಾದವನ ಕೈ ಹಿಡಿದುಕೊಂಡಳು. ವೇಟ್ ಮಿಸ್ಟರ್ ರಾಮ್, ಅಷ್ಟು ಅರ್ಜೆಂಟ್ ಯಾಕೆ? ನಾನು ಕರೆದಾಗ ಜಿಪ್ ಹಾಕಲು ಬರಲಿಲ್ಲವಲ್ಲ, ಹಾಗಾಗಿ ನನ್ನಿಂದ ಒಂದು ಪುಟ್ಟ ಪನಿಷ್ಮೆಂಟ್ ಎಂದು ನಕ್ಕು ಅವನಿಂದ ದೂರ ಸರಿದು ಬಿಟ್ಟಳು. ಅವನ ಮೈಗೇರಿದ್ದ ಪ್ರಣಯದ ನಶೆ ಜರ್ರನೆ ಇಳಿದು ಹೋಯಿತು. ತಕ್ಷಣ ಎದ್ದು ಕುಳಿತು ಗಟ್ಟಿಯಾಗಿ ಹನಿಯೊತ್ತಿಕೊಂಡವನು ಬೆವರೊಡೆದಿದ್ದನ್ನ ಮೊಗವನ್ನು ಕರವಸ್ತ್ರದಿಂದ ತೊಡೆದುಕೊಂಡನು. ಅವನು ಸಹಜ ಸ್ಥಿತಿಗೆ ಮರಳಲು ನಿಮಿಷಗಳೇ ಹಿಡಿದವು. ಮಿಸ್ಟರ್ ರಾಮ್, ನೀವು ಅನ್ರೊಮ್ಯಾಂಟಿಕ್ ಅಲ್ಲ ಎನ್ನುವುದು ಕೊನೆಗೂ ಪ್ರೂವ್ ಮಾಡಿಬಿಟ್ರಿ. ಐ ವಿಲ್ ಟೇಕ್ ಮೈ ವರ್ಡ್ಸ್ ಬ್ಯಾಕ್ ಎಂದು ಮುತ್ತು ಉದುರುವಂತೆ ನಕ್ಕವಳು ಅವನ ಕೆನ್ನೆ ಸವರಿ ಅಲ್ಲಿಂದ ಸರಿದು ಹೋದಳು. ಅವಳು ಹೋದತ್ತಲೇ ನೋಡುತ್ತಾ ತುಟಿ ಅಂಚಲ್ಲಿ ನಕ್ಕನು ರಾಮ್. ಆದರೂ ನಿನ್ನಲ್ಲೇನೋ ಸೆಳೆತವಿದೆ ಕಣೆ ಹುಡುಗಿ ಎಂದು ತನ್ನಲ್ಲೇ ನುಡಿದುಕೊಳ್ಳುತ್ತಾ ಹಾಸಿಗೆಂದೆದ್ದ. ಇತ್ತ ಕಸ್ತೂರಿಯವರಿಗೆ ತಲೆ ಬಿಸಿಯಾಗತೊಡಗಿತು. 2 ದಿನದಲ್ಲಿ ಮಗನಲ್ಲಾಗಿದ್ದ ಬದಲಾವಣೆಗಳನ್ನು ಅವರ ಸೂಕ್ಷ್ಮ ಕಣ್ಣುಗಳು ಸೆರೆ ಹಿಡಿದು ಬಿಟ್ಟಿದ್ದವು. ಇದುವರೆಗೂ ಅವನನ್ನು ದೇವಸ್ಥಾನದವರೆಗೆ ಕರೆದೊಯ್ಯಲು ಅದೆಷ್ಟು ಪ್ರಯತ್ನಿಸಿದರೂ ಸಾಧ್ಯವಾಗಿರಲಿಲ್ಲವಲ್ಲ. ಈಗ ಬಂದೆರಡು ದಿನದಲ್ಲಿಯೇ ಹೆಂಡತಿಯ ಗುಲಾಮನಾಗಿ ಬಿಟ್ಟನೆ. ಅದೇಕೋ ಆ ವಿಷಯವನ್ನು ಅವರಿಂದ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಸೊಸೆಯನ್ನರಸುತ್ತಾ ಅಡುಗೆ ಮನೆಗೆ ಬಂದಿದ್ದರು. ಕಾಫಿ ಮಾಡ್ತಿದ್ಲು ಕ್ಷಿತಿಜ. ಅತ್ತೆಯನ್ನು ಕಾಣುತ್ತಲೇ ಚಂದದ ನಗು ನೀಡಿ, ಏನಾದರೂ ಬೇಕಿತ್ತಾತೆ ಎಂದಳು. ಅವರ ಮುಖದಲ್ಲೂ ತೋರಿಕೆಯ ನಗು ಮೂಡಿತು. ಏನು ಮಾಡ್ತಿದ್ಯಾ ಕ್ಷಿತಿಜ ಕೇಳಿದರು ಮಾತಿನಲ್ಲಿ ಸಲುಗೆ ಬೆರೆಸಿ. ಅವಳಿಗೆ ತುಸು ಆಶ್ಚರ್ಯ. ಮದುವೆ ರಾತ್ರಿ ಬಿಟ್ಟರೆ ಅವರಾಗೆ ಬಂದು ಹೀಗೆ ವಿಚಾರಿಸಿಕೊಂಡಿದ್ದಿಲ್ಲ. ಕಾಫಿ ಮಾಡ್ತಿದ್ದೆ ಅತ್ತೆ, ನಿಮ್ಮ ಮಗನಿಗೆ ಸ್ವಲ್ಪ ತಲೆನೋವಂತೆ ಅದಕ್ಕೆ ಎಂದಳು. ಓಹ್, ಅದು ನೆನ್ನೆ ನೀವು ದೇವಸ್ಥಾನಕ್ಕೆ ಹೋಗಿದ್ರಲ್ವಾ? ಅವನು ದೇವಸ್ಥಾನದ ಒಳಗೆ ಬಂದಿದ್ನಾ? ಉಬ್ಬು ಸಂಕೋಚಿಸಿ ಕೇಳಿದವರಿಗೆ ಅವನು ದೇವಸ್ಥಾನದೊಳಗೆ ಹೋಗಿರಲಾರನೆಂಬ ನಂಬಿಕೆ. ಅವನ ಸಿದ್ಧಾಂತಗಳ ಬಗ್ಗೆ ಅವನ ಬಾಲ್ಯದಿಂದಲೂ ಕಾಣುತ್ತಾ ಬಂದಿದ್ದಾರೆ. ರೆಪ್ಪೆ ಮುಚ್ಚದೆ ಸೊಸೆಯ ಉತ್ತರಕ್ಕಾಗಿ ಕಾಯತೊಡಗಿದರು. ಅವಳು ಸಹಜವಾಗಿಯೇ ನಗುತ್ತಾ, ಹೌದು ಅತ್ತೆ, ಒಳಗೆ ಬಂದಿದ್ರು ಎಂದಳು. ಅವರ ಮುಖದ ಬಣ್ಣವೇ ಬದಲಾಗಿ ಹೋಯಿತು. ಅದು ಅವಳ ಸೂಕ್ಷ್ಮ ಬುದ್ಧಿಗೆ ಅರಿವಾಗಿ ಹೋಗಿತ್ತು. ಯಾಕತ್ತೆ, ಏನಾಯಿತು? ಅವರು ದೇವಸ್ಥಾನದೊಳಗೆ ಬಂದಿದ್ದು ನಿಮಗೆ ಹಿಡಿಸ್ಲಿಲ್ವಾ? ಉಬ್ಬೇರಿಸ್ತಾ ಕೇಳಿದಳು. ತಕ್ಷಣ ಸಹಜ ಸ್ಥಿತಿಗೆ ಮರಳಿದರು ಕಸ್ತೂರಿ. ಸೊಸೆ ಎದುರು ಬಾಗುವುದು ಅವರಿಗಿಷ್ಟವಿಲ್ಲ. ಹಾಗೇನಿಲ್ಲ. ಅವ ಚಿಕ್ಕವನಿಂದಾಗಿನಿಂದಲೂ ದೇವಸ್ಥಾನಕ್ಕೆ ಬಂದವನಲ್ಲ. ನಾನು ನಿನ್ನ ಮಾವ ತುಂಬ ಪ್ರಯತ್ನ ಮಾಡಿದ್ದುಂಟು. ಆದರೆ ಅವರ ನಿರ್ಧಾರ ಅಷ್ಟು ಸುಲಭವಾಗಿ ಬದಲಾಗುವಂಥದ್ದಲ್ಲ. ಈಗ ನಿನ್ನೊಂದಿಗೆ ಬಂದಿದ್ದಾನೆಂದರೆ ಆಶ್ಚರ್ಯದಲ್ಲಿ ಕೇಳಿದೆ ಅಷ್ಟೇ ಎಂದರು. ನಿಟ್ಟುಸಿರು ದಬ್ಬಿದಳು ಕ್ಷಿತಿಜ. ಮದುವೆ ಆದ ಮೇಲೆ ಎಲ್ಲರೂ ಬದಲಾಗಬೇಕಲ್ವಾ ಅತ್ತೆ? ಅದು ಅಲ್ಲದೆ ನಾನು ನಿಮಗೆ ಮಾತು ಕೊಟ್ಟಿದ್ದೇನೆ, ಅವರಿಗೆ ಹೊಂದಿಕೊಂಡು ಹೋಗುವೆ ಅಂತ. ಹಾಗೆ ಅವರನ್ನು ನನ್ನ ದಾರಿಗೆ ತರುವುದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಅವರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಬೇಡಿ. ಅವರ ವಿಷಯ ನನಗೆ ಬಿಟ್ಟು ಬಿಡಿ. ಅವರು ಒಂದಷ್ಟು ಬದಲಾಗಬೇಕಾಗಿದೆ. ಈಗ ಅವರ ಬದುಕಿಗೆ ನಾನು ಬಂದಿದ್ದೇನೆ. ನನಗೋಸ್ಕರವಾದರೂ ಅವರು ಬದಲಾಗುತ್ತಾರೆ ಎಂದವಳು ಸ್ಟವ್ ಮೇಲಿನಿಂದ ಕಾಫಿಯ ಪಾತ್ರೆ ಇಳಿಸಿ ಬಿಸಿ ಬಿಸಿ ಕಾಫಿಯನ್ನು ಲೋಟಕ್ಕೆ ಸುರಿದು ಅತ್ತೆಯ ಮುಂದೆ ಹಿಡಿದಳು. ಅವಳ ಮಾತಿನ ವೈಖರಿ
ಅವಳ ನೋಟದಲ್ಲಿದ್ದ ಗತ್ತು ಎಲ್ಲವೂ ಆಶ್ಚರ್ಯ ತರಿಸಿತವರಿಗೆ. ತಾವು ಅವಳ ಬಗ್ಗೆ ತಿಳಿದುಕೊಂಡಿದ್ದಕ್ಕಿಂತ ಹೆಚ್ಚು ಚಾಲಾಕಿ ಎನಿಸತೊಡಗಿತು. ಥ್ಯಾಂಕ್ಸ್ ಎಂದು ಮತ್ತೊಂದು ನಗು ನೀಡಿ ಕಾಫಿ ಲೋಟದ ಸಮೇತ ಅಲ್ಲಿಂದ ಸರಿದು ಹೋದರು. ಚಕ್ರವರ್ತಿಯ ನಿವಾಸದ ಮಹಡಿ ಏರಿ ಮನೆಯ ಹೊರಗಿನ ಸೊಬಗನ್ನು ಕಣ್ತುಂಬಿಕೊಳ್ಳತೊಡಗಿದಳು ಕ್ಷಮ. ಮನೆಯ ಎಡಬದಿಯಲ್ಲೊಂದು ವಿಶಾಲ ಈಜುಕೊಳ, ಹಿಂಬದಿಯಲ್ಲಿ ಸುಂದರ ಉದ್ಯಾನ, ಮನೆಯ ಅಂಗಳದಲ್ಲಿ ಕಣ್ಸೆಳೆಯುವ ಸುಂದರ ಕಾರಂಜಿ. ಎಷ್ಟು ನೋಡಿದರೂ ಸಾಲದೆಂಬಂತಿತ್ತು ಮನೆಯ ಹೊರಾಂಗಣದ ಸೊಬಗು. ಯಾರೋ ಕೆಮ್ಮಿದ ಸದ್ದಿಗೆ ತಿರುಗಿ ನೋಡಿದಳು. ಅವಳೆದುರು ನಿಂತಿರುವುದು ರಿಷಬ್. ಅವನನ್ನು ನಿರ್ಲಕ್ಷಿಸುವಂತೆ ಪುನಃ ನೋಟವನ್ನು ಬೇರೆಡೆ ಹೊರಳಿಸಿಬಿಟ್ಟಳು. ಅವನ ಪಕ್ಕ ಬಂದು ನಿಂತ ರಿಷಿ. ಏನು ಸಮಾಚಾರ ಮಿಸ್ಟರ್ ಗೋಳಿ, ನನ್ನನ್ನು ಹುಡುಕಿ ಬಂದು ಬಿಟ್ಟಿದ್ದೀರಾ ಎಂದವಳ ನೋಟ ಅವನತ್ತ ಹರಿಯಲಿಲ್ಲ. ಏನಿಲ್ಲ ಮಿಸ್, ಸಾರಿ, ನನಗೂ ಬೋರ್ ಆಗ್ತಿತ್ತು, ನಿಮಗೆ ಕಂಪನಿ ಕೊಡೋಣ ಅಂತ ಬಂದೆ ಎಂದು ನಕ್ಕನು. ವಾರೆಗಣ್ಣಿನಲ್ಲಿ ಅವನನ್ನೊಮ್ಮೆ ಕಂಡಳು ಕ್ಷಮ. ಅವನ ಕಪ್ಪು ಅರಳು ಕಂಗಳಲ್ಲಿ ಅದೇನೋ ಸೆಳೆತವಿತ್ತು. ನಿಮ್ಮೆದುರು ನಿಂತಿದ್ದೇನೆ, ನೋಡಬೇಕೆನಿಸಿದರೆ ನೇರವಾಗಿ ನೋಡಿ, ಕದ್ದು ನೋಡುವ ಅವಶ್ಯಕತೆ ಇಲ್ಲ ಎಂದವನ ತುಟಿಯಂಚಲ್ಲಿ ಪುಟ್ಟ ನಗು. ಅವಳು ಕಕ್ಕಾಬಿಕ್ಕಿ ಆಗಲಿಲ್ಲ. ಅವನಡಿಗೆ ತಿರುಗಿ ಕೈಕಟ್ಟಿ ನಿಂತವಳು ಅವನನ್ನೇ ಬಿಟ್ಟು ಬಿಡದಂತೆ ನೋಡತೊಡಗಿದಳು. ತನ್ನನ್ನೇ ರೆಪ್ಪೆ ಮುಚ್ಚದೆ ನೋಡುತ್ತಿರುವವಳನ್ನು ಹುಡುಗನಿಗೆ ಇರಿಸುಮುರುಸಾಗಿ ಬಿಟ್ಟಿತ್ತು. ಅತ್ತಿತ್ತ ಕಣ್ ತಪ್ಪಿಸಿ, ಕ್ಷಮ, ಆಗ್ಯಾಕೆ ನೋಡ್ತಿದ್ದೀರಾ ಎಂದು ತೊದಲಿದ. ನೀವೇ ಅಲ್ವಾ ಹೇಳಿದ್ದು ನೇರವಾಗಿ ನೋಡಿ ಅಂತ ಎಂದು ಉಬ್ಬು ಹಾರಿಸಿದಳು. ಸರಿ ನೋಡಿ, ನಿಮಗೆ ತೃಪ್ತಿಯಾಗುವಷ್ಟು ನೋಡಿ, ಚೇಡಿಕೆಯ ದನಿಯಲ್ಲಿ ನುಡಿದು ಕಣ್ಣು ಹೊಡೆದ. ಈಗ ಕೋಪದಿಂದ ಗುರ್ರೆಂದಳು ಹುಡುಗಿ. ಓ ಹಲೋ, ಗಂಟೆಗಟ್ಟಲೆ ನೋಡ್ತಾ ಕೂರಲು ಹೀರೋ ಮೆಟೀರಿಯಲ್ ಅಲ್ಲ ನೀವು. ಹೆಣ್ಣು ನೋಡಲು ನಮ್ಮನೆಗೆ ಬಂದಿದ್ದಾಗ ನೀವೇ ಹುಡುಗ ಅಂತ ತಪ್ಪು ತಿಳಿದುಕೊಂಡು ಅಕ್ಕನಿಗೆ ಜೋಡಿಯಾಗುವುದನ್ನು ಕಲ್ಪಿಸಿಕೊಂಡು ನನ್ನ ಜೀವ ಬಾಯಿಗೆ ಬಂದಂತಾಗಿತ್ತು. ಅಂತ ಖರಾಬ್ ಪೀಸ್ ನೀವು. ಅಲ್ಲ, ಯಾಕೆ ಭಾವನಿಗೆ ಯಾವಾಗಲೂ ಅಂಟುಕೊಂಡಿರ್ತೀರಾ? ನಿಮಗೆ ಮನೆ ಮಠ ಫ್ಯಾಮಿಲಿ ಅಂತ ಇಲ್ವಾ? ಸೊಂಟದ ಮೇಲೆ ಕೈ ಹೊತ್ತು ಜೋರು ಮಾಡಿದಳು. ಅವನ ಮುಖದಲ್ಲಿದ್ದ ನಗುವೀಗ ಹಿಂಗೆ ಹೋಯಿತು. ಕಾರಣ ತಿಳಿಯಲಿಲ್ಲ ಕ್ಷಮಳಿಗೆ. ಅವನ ಬಗ್ಗೆ ಪೂರ್ತಿಯಾಗಿ ತಿಳಿದಿರಲಿಲ್ಲವಲ್ಲ. ಅವನು ಬಾಯಿ ಬಿಟ್ಟು ಆ ಕ್ಷಣ ಸಣ್ಣದೊಂದು ನೋವಿನ ಛಾಯೆ ಅವನ ಕಣ್ಣಲ್ಲಿ ಗೋಚರಿಸಿತು. ಮತ್ತವಳು ಮೆತ್ತಗಾದಳು. ಏನಾಯಿತು? ನಾನೇನಾದರೂ ತಪ್ಪಾಗಿ ಮಾತನಾಡಿದ್ನಾ? ಕೇಳುವಾಗ ಕೊಂಚ ಗಲಿಬಿಲಿಗೊಂಡವಳಂತೆ ಕಂಡಳು ಕ್ಷಮ. ನಥಿಂಗ್ ಎಂದವನು ಅಲ್ಲಿಂದ ನಡೆದು ಬಿಟ್ಟ. ಅವನ ಈ ನಿರಾಸ ವರ್ತನೆಯಿಂದ ಕಳವಳಗೊಂಡಳು ಹುಡುಗಿ. ಅಷ್ಟು ಬೇಸರವಾಗುವಂಥದ್ದು ಏನು ಹೇಳಿದೆ ಎಂದರ್ಥವಾಗದೆ ನಿಂತಲ್ಲೇ ಚಡಪಡಿಸಿ ಬಿಟ್ಟಳು. ಮನೆಯ ಹೊರಾಂಗಣದಲ್ಲಿದ್ದ ಈಜಿಕೊಳದ ಬಳಿ ಬಂದಳು ಕ್ಷಿತಿಜ. ಅವನಿಗಾಗಿ ತಂದಿದ್ದ ಹೊಗೆಯಾಡುವ ಕಾಫಿ ಅವಳ ಕೈಯಲ್ಲಿತ್ತು. ಅವನು ಸ್ವಿಮ್ ಮಾಡುವುದರಲ್ಲಿ ನಿರತನಾಗಿದ್ದ. ರಾಮ್, ಕಾಫಿ ಬೇಕು ಅಂತ ಹೇಳಿದ್ರಿ, ತಂದಿದ್ದೀನಿ ಎಂದಳು. ನೀರಿಳಿಯುತ್ತಿದ್ದ ಕೂದಲನ್ನು ಎಡಗೈಯಿಂದ ಮೇಲಕ್ಕಿರಿಸಿದ ಅವಳತ್ತ ತಿರುಗಿದ. ಓ, 1 ಮಿನಿಟ್ ಬಂದೆ ಎಂದು ಈಜುತ್ತಾ ಅವಳ ಬಳಿ ಬಂದವನು ಕಣ್ಣಲ್ಲೇ ಕೆಳಬಾಗುವಂತೆ ಸನ್ನೆ ಮಾಡಿದ. ಯಾಕೆಂದು ತಿಳಿಯದೆ ಕಾಫಿಯ ಲೋಟವನ್ನು ಪಕ್ಕಕ್ಕಿಟ್ಟು ಕೆಳಗೆ ಕೂತು ಅವನ ಸನಿಹಕ್ಕೆ ಬಾಗಿದಳಷ್ಟೆ. ಸರಕ್ಕನೆ ಅವಳ ಕೈ ಹಿಡಿದು ನೀರಿಗೆಳೆದುಕೊಂಡ. ಏನು ನಡೆಯಿತೆಂದು ಅರ್ಥವಾಗುವಷ್ಟರಲ್ಲಿ ಅವನ ತೋಳಲ್ಲಿದ್ದಳು ಹುಡುಗಿ. ರಾಮ್, ಇದೇನು ನಿಮ್ಮ ಹುಚ್ಚಾಟ? ನನ್ನ ಬಟ್ಟೆಯೆಲ್ಲ ಒದ್ದೆಯಾಯಿತು ಎಂದು ಹುಸಿಕೋಪ ತೋರಿದಳು. ನಿನ್ನೆ ನನ್ನನ್ನು ಟೆಂಪ್ಟ್ ಮಾಡಿ ಅರ್ಧಕ್ಕೆ ಬಿಟ್ಟು ಹೋಗಿದ್ದಕ್ಕೆ ಶಿಕ್ಷೆ ಎಂದು ನಗುತ್ತಾ ಅವಳನ್ನು ಈಜುಕೊಳದ ಮಧ್ಯಭಾಗಕ್ಕೆ ಎಳೆದುಕೊಂಡನು. ತುಸು ಎತ್ತರ ಕಡಿಮೆ ಹುಡುಗಿ ಮುಳುಗುವ ಭಯದಲ್ಲಿ ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಮಿಸಸ್ ರಾಮ್, ಒಂದು ಗೇಮ್ ಆಡೋಣ? ಈ ಸ್ವಿಮ್ಮಿಂಗ್ ಪೂಲ್ನ ಮಧ್ಯಭಾಗ ಸ್ವಲ್ಪ ಆಳವಿದೆ, 6 ಅಡಿ ಅಷ್ಟೆ. ನೋಡೋಣ ಇಲ್ಲಿಂದ ಯಾರು ಬೇಗ ದಡ ಸೇರ್ತಾರಂತ ಎಂದು ಗಂಭೀರವಾಗಿ ನುಡಿದವ ತನ್ನ ಹಿಡಿತವನ್ನು ಮೆಲ್ಲಗೆ ಸಡಿಲಿಸಿಬಿಟ್ಟ. ಗಾಬರಿ ಬಿದ್ದಳು ಹುಡುಗಿ. ರಾಮ್, ಏನು ಮಾಡ್ತಿದ್ದೀರಾ? ನನಗೆ ಸ್ವಿಮ್ಮಿಂಗ್ ಬರುವುದಿಲ್ಲ ಅಂತ ಗೊತ್ತು ತಾನೇ. ಈ ತಮಾಷೆಯೆಲ್ಲ ಬೇಡ, ನನಗೆ ಭಯವಾಗ್ತದೆ ಎಂದು ಕೂಗಿದಳು. ಭಯ ಹೋಗಬೇಕು ಅಂದರೆ ಭಯವಾಗುವಂತಹ ಸನ್ನಿವೇಶಗಳನ್ನು ಎದುರಿಸಬೇಕು.
ಅಲ್ವಾ ಮಿಸಸ್ ರಾಮ್? ಏನಾಗೋದಿಲ್ಲ, ಒಮ್ಮೆ ಟ್ರೈ ಮಾಡಿ ಎಂದು ಅವಳನ್ನು ಪೂಲ್ ಮಧ್ಯದಲ್ಲಿ ಬಿಟ್ಟು ಈಜುತ್ತಾ ಬಂದು ದಡ ಸೇರಿದನು. ಈಜಲಾರದೆ ಕೈಕಾಲಾಡಿಸತೊಡಗಿದಳು ಕ್ಷಿತಿಜ. ಅವಳನ್ನು ಕಂಡು ವಕ್ರನಗೆ ಬೀರಿದವನು ಅವಳು ತಂದಿದ್ದ ಕಾಫಿ ಹೀರುತ್ತಾ ಮತ್ತೊಂದು ಕೈಯಲ್ಲಿ ಮ್ಯಾಗಝಿನ್ ಹಿಡಿದು ಕುಳಿತ. ಅದನ್ನೆಲ್ಲ ಮಾಡಿ ಮೇಲೆ ನಿಂತು ನೋಡುತ್ತಿದ್ದ ಕ್ಷಮಳಿಗೆ ದಿಗಿಲಾಯಿತು. ತಾರಕ್ ಮೇಲೆ ವಿಪರೀತ ಸಿಟ್ಟು ಬಂದಿತ್ತು. ತನ್ನಕ್ಕನನ್ನು ಮುಳುಗಲು ಬಿಟ್ಟು ತನ್ನಷ್ಟಕ್ಕೆ ಕಾಫಿ ಹೀರುತ್ತಿರುವನಲ್ಲ. ತಕ್ಷಣ ಅಲ್ಲಿಂದ ಕೆಳಗೋಡಿ ಬಂದಳು ಹುಡುಗಿ. ರಾಮ್, ಇದೇನು ಮಾಡ್ತಿದ್ದೀರಾ? ಪ್ಲೀಸ್ ಸೇವ್ ಮೀ, ಐ ಕಾಂಟ್ ಸ್ವಿಮ್. ರಾಮ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವಳು ನೀರಿನಿಂದ ಹೊರಬರಲಾರದೆ ಕಿರುಚುತ್ತಿದ್ದರೆ ಕಿವಿಗೆ ಬೀಳಲಿಲ್ಲವೆಂಬಂತೆ ತನ್ನಷ್ಟಕ್ಕೆ ಡೆಕ್ ಚೇರ್ ಮೇಲೆ ಕೂತು ಮ್ಯಾಗ್ಝಿನ್ ತಿರುಗಿಸುತ್ತಿದ್ದ ರಾಮ್. ಕೂಗುತ್ತಿದ್ದವಳು ತಿರುಗಿಯೂ ನೋಡಲಿಲ್ಲ ಹುಡುಗ. ಕಿರುಚಿ ಸುಸ್ತಾದವಳು ತಾನೇ ಈಜುತ್ತಾ ಬಂದು ದಡ ಸೇರಿದಳು. ಎದೆಸುರು ಬಿಡುತ್ತಾ ಕೂತವಳನ್ನು ಕಂಡು ನಕ್ಕನು ರಾಮ್. ಏನು ಮಿಸಸ್ ರಾಮ್, ಸಾವಿನ ಬಯಕೆ ಇದ್ದಕ್ಕಿದ್ದಾಗೆ ಈಜು ಬಂದು ಬಿಡ್ತಾ, ಅಥವಾ ಮೊದಲೇ ಈಜು ಗೊತ್ತಿತ್ತಾ ಎಂದನು. ಉಗುಳು ನುಂಗುತ್ತಾ ಅವನನ್ನೇ ದಿಟ್ಟಿಸಿದಳು ಕ್ಷಿತಿಜ. ತಾನು ಕಲ್ಯಾಣಿಯಲ್ಲಿ ಮುಳುಗುವ ನಾಟಕವಾಡಿದ್ದು ಅವನಿಗೆ ತಿಳಿದು ಹೋಗಿದೆ ಎಂದು ಖಾತ್ರಿಯಾಗಿತ್ತು ಹುಡುಗಿಗೆ. ಆದರೆ ಹೇಗೆ? ಎಷ್ಟೇ ಯೋಚಿಸಿದರೂ ಉತ್ತರ ಸಿಗಲಿಲ್ಲ. ಅವನೊಬ್ಬ ಕ್ರಿಮಿನಲ್ ಲಾಯರ್ ಎಂಬುದನ್ನು ಮರೆತು ಬಿಟ್ಟಿದ್ದಾಳೇನೋ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕ್ಷಮ ಕೋಪದಿಂದ ಅವನ ಕೈಯಲ್ಲಿದ್ದ ಮ್ಯಾಗಝಿನ್ ಕಿತ್ತೆಸೆದಳು. ಛೀ, ನೀವೇನು ಮನುಷ್ಯರೋ ರಾಕ್ಷಸರು? ನನ್ನ ಅಕ್ಕನನ್ನು ಸಾಯಿಸಬೇಕು ಅಂದುಕೊಂಡಿದ್ದೀರಾ? ಅವಳು ನೀರಿನಲ್ಲಿ ಒದ್ದಾಡುತ್ತಿದ್ರೆ ನೀವಿಲ್ಲಿ ತಮಾಷೆ ನೋಡ್ತಿದ್ದೀರಾ? ಛೀ, ಮನುಷ್ಯರೇನ್ರಿ ನೀವು? ಇಂಥ ವಿಕೃತ ಬುದ್ಧಿ ಯಾಕೆ? ನಿಮ್ಮಂಥವರಿಗೆ ನನ್ನ ಅಕ್ಕನನ್ನು ಮದುವೆ ಮಾಡಿಕೊಟ್ಟು ತಪ್ಪು ಮಾಡಿಬಿಟ್ಟೆವು. ಮದುವೆಯಾಗಿ 3 ದಿನವಾಗಿಲ್ಲ, ಈಗಲೇ ನನ್ನ ಅಕ್ಕನನ್ನು ಇಷ್ಟು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದೀರಾ? ನಿಮ್ಮಂಥ ರಾಕ್ಷಸನ ಜೊತೆ ನನ್ನ ಅಕ್ಕ ಇನ್ನೊಂದು ಕ್ಷಣವೂ ಇರುವುದಿಲ್ಲ ಎಂದು ಒಂದೇ ಸಮನೆ ಅವನಿಗೆ ಬಯ್ಯತೊಡಗಿದಳು. ಆದರೆ ಏನೊಂದೋ ಪ್ರತಿಕ್ರಿಯಿಸದೆ ತನ್ನಗಿದ್ದನು ರಾಮ್. ಕ್ಷಮ ಕೋಪದಲ್ಲಿ ಕೂಗುತ್ತಾ ಎದ್ದು ಅವಳ ಬಳಿ ಬಂದಳು ಕ್ಷಿತಿಜ. ಯಾರ ಜೊತೆ ಮಾತನಾಡ್ತಿದ್ಯಾ ಅನ್ನುವ ಪರಿಜ್ಞಾನವಿರಲಿ. ಅವರು ನನ್ನ ಗಂಡ, ಅವರ ಜೊತೆ ಈ ರೀತಿ ಮಾತನಾಡ್ತಿದ್ಯಾ? ಇಷ್ಟೇನಾ ಅಪ್ಪ ಅಮ್ಮ ನಿನಗೆ ಕಲಿಸಿಕೊಟ್ಟ ಸಂಸ್ಕಾರ ಎಂದಳು. ಅಕ್ಕ, ಈ ಮನುಷ್ಯ ನಿನ್ನ ಜೀವವನ್ನೇ ತೆಗೆಯುತ್ತಿದ್ದ. ಇವನ ಪರವಾಗಿ ಮಾತನಾಡ್ತಿದ್ಯಾ? ಇವನು ಹಸ್ತವೆತ್ತಿ ತಂಗಿಯ ಮಾತನ್ನು ಅರ್ಧಕ್ಕೆ ತಡೆದಳು. ಅವರು ನಿನ್ನ ಭಾವ ಅನ್ನುವ ಮರ್ಯಾದೆ ಇರಲಿ, ಹೋಗೊಳಗೆ ಎಂದಳು. ಏನೊಂದು ಅರ್ಥವಾಗದೆ ರಾಮ್ ಕಡೆಗೊಮ್ಮೆ ಸುಡುನೋಟ ಬೀರಿ ಅಲ್ಲಿಂದ ಸರಿದು ಹೋದಳು ಕ್ಷಮ. ಈಗ ಗಂಡನನ್ನು ಎದುರಿಸಬೇಕಾಗಿತ್ತು ಕ್ಷಿತಿಜ. ಕತೆ ಮುಂದುವರಿಯುತ್ತದೆ.